ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಸೆಪ್ಟೆಂಬರ್ 24ನೇ ತಾರೀಕಿಂದ 109ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇದೆ. 15 ದಿನದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೋದು. ಆ ಬಗ್ಗೆ ನೀವು 15 ದಿನದಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಇದೇ ಶನಿವಾರ ಆಗಸ್ಟ್ 23ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ. ಸೊ ಸ್ವತಃ ಗುರೂಜಿಯವರೇ ಆ ಕ್ಲಾಸಸ್ ತಗೊಂಡು ನಿಮ್ಮ ಪ್ರಶ್ನೆ ಏನೆಲ್ಲ ಇದೆ, 15 ದಿನದಲ್ಲಿ ನಾವು ಜ್ಯೋತಿಷ್ಯ ಕಲಿಬೋದಾ, ಏನೇನು ಕಲಿತೀವಿ, ನಮಗೇನು ಉಪಯೋಗ ಆಗುತ್ತೆ, ಈ ರೀತಿ ಎಲ್ಲ ನಿಮ್ಮ ಸಾಕಷ್ಟು ಪ್ರಶ್ನೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ಮಾತಾಡ್ತಾ ಹೋಗೋದಿದ್ರೆ, ಈಗ ಒಂದು ಪ್ರಶ್ನೆ ಏನಂದರೆ, ಇದು ನಮಗೆ ಎಷ್ಟು ದಿನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ಹೇಳ್ತೀರಾ ಅಂತ. ಈಗ ನಾವು 15 ಡೇಸ್ ಕ್ಲಾಸ್ ಇರುತ್ತೆ. ಈ 15 ಡೇಸಲ್ಲಿ ಕಲಿಬೋದಾ ಅನ್ನೋದು ಇತ್ತು ಅಂದರೆ, ನೀವು ಕಲ್ತಿಲ್ಲ ಅಂದರೆ ನಿಮ್ಮ ಫೀಸ್ ವಾಪಸ್ ಕೊಡ್ತೀವಿ. ಹೇಳಿದ್ವಿ, ಪಕ್ಕಾ ಫೀಸ್ ವಾಪಸ್ ಕೊಡ್ತೀವಿ. ಆ ಫೀಸ್ ಏನಿಲ್ಲ, 6,919 ಅಂದರೆ 7,000 ರುಪೀಸ್, 7,000 ರೂಪಾಯಿ. ನೀವು ಬೇರೆ ಕಡೆ ಯಾವುದೇ 7,000 ರೂಪಾಯಿದ ಪದಾರ್ಥ ತಗೊಂಡ್ರೆ ಯಾರು ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ? 7,000 ರೂಪಾಯಿಗೆ ಮೊಬೈಲ್ಗೆ ಗ್ಯಾರಂಟಿ ಕೊಡಲ್ಲ. 20,000 25,000 ತೊಗೊಳ್ತೀವಿ, ಬೀಳ್ಸಿದ್ರೆ ಹೋಯ್ತದು. ವರ್ಕ್ ಆಗಿಲ್ಲ ಅಂದರೆ ಇವತ್ತು ಬಾ, ನಾಳೆ ಬಾ, ಆಚೆ ನಾಡಿದ್ದು ಬಾ, ಕಂಪ್ನಿಗೆ ಕಳಿಸಿದ್ದೀವಿ, ಬರೀ ಇದೇ ಇರುತ್ತೆ. ಇನ್ನು 7,000ಗೆ ಅಸ್ಟ್ರಾಲಜಿ ಹೇಳಿಕೊಟ್ಟು ನೀವು ಕಲ್ತಿಲ್ಲ ಅಂದರೆ ವಾಪಸ್ ಅಂತಂದರೆ, ನಾವು 65,000 ಜನ ಕಲ್ತಿರ್ತಕ್ಕಂಥ ಭರವಸೆ, 10 ವರ್ಷದಿಂದ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಅನುಭವ, ಇಷ್ಟು ಕೂಡ ಒಂದು ರೀತಿಯ ನಿಮಗೆ ಒಂದು ನಂಬಿಕೆ ಮತ್ತು ವಿಶ್ವಾಸ ಬರ್ತಕ್ಕಂಥದ್ದು. ಎರಡನೇದು, ಅದಕ್ಕೆ ಪೂರಕವಾಗಿ ನಿಮಗೆ ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೇ ಶನಿವಾರ ಇದೆ. ಯಾರ್ಯಾರಿಗೆ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪ ಆಸಕ್ತರು ಇರ್ತಾರೆ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದವರು, ದಯಮಾಡಿ ಹೇಳಿ ಈ ಥರ ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೆ ಇದೇ ಶನಿವಾರ 8:30 ಮೇಲೆ ಇರ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಜಸ್ಟ್ ಫ್ರೀ ಅಸ್ಟ್ರಾಲಜಿ ಕ್ಲಾಸ್ಗೆ ಸೇರಬೇಕು ಅಂತ ಕಳಿಸಿ, ಆಟೋಮೆಟಿಕ್ಕಾಗಿ ಅವರೇ ಸೇರಿಸಿ ಮಾಡ್ತಾರೆ. ಓಕೆ, ಇಷ್ಟ ಆಗುತ್ತೆ. ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ ಮ್ಯಾಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಚಂದನ್ ಅಂತ, ನಾವು ಬ್ಯಾಂಗ್ಳೂರಿಂದಾನೇ ಕಾಲ್ ಮಾಡ್ತಿದ್ದೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಜಾಬ್ ಬಗ್ಗೆ ಕೇಳಬೇಕಿತ್ತು ಮೇಡಮ್, ಜಾಬ್ ಚೇಂಜ್ ಬಗ್ಗೆ. ಗುರುಜಿ ಹತ್ರ ಮಾತಾಡ್ಬೋದಾ? ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಫಸ್ಟ್ ನೀವು ಡೀಟೇಲ್ಸ್ ಕೊಟ್ಟರೆ ನಾವು ಮಾತಾಡ್ತೀವಿ ಬೇಗ. ಹಾಂ ಗುರುಜಿ. 20 ಜನವರಿ 2002. ಸಮಯ 12:45 PM, ಕೋಲಾರ್. ಹುಟ್ಟಿದ ಊರು? ಕೋಲಾರ್. ಪ್ರಶ್ನೆ ಏನಿದೆ? ಜಾಬ್ ಮಾಡ್ತಿದ್ದೀನಿ ಗುರುಜಿ, ಬಟ್ ಅದು ಡ್ರೀಮ್ ಜಾಬ್ ಅಂತ ತುಂಬಾ ದಿನ ಟ್ರೈ ಮಾಡ್ತಿದ್ದೀನಿ, ಬಟ್ ಎಲ್ಲೂ ಪ್ಲೇಸ್ ಆಗ್ತಿಲ್ಲ. ಏನ್ ಜಾಬ್? ನನ್ಗೆ ಡ್ರೀಮ್ ಜಾಬ್ ಅಂತ ಶಿಪ್ಸ್ ಅಲ್ಲಿ ಟ್ರೈ ಮಾಡ್ತಿದ್ದೀನಿ ಗುರುಜಿ, ಬಟ್ ಆಗ್ತಿಲ್ಲ. ಡ್ರೀಮ್ ಜಾಬ್ 23 ಇಯರ್ಸ್ ಇನ್ನು ಈಗಲೇ ನಿಮಗೆ ಡ್ರೀಮ್ ಜಾಬ್ ಬಗ್ಗೆ ಆಲೋಚನೆ ಇದ್ರೆ ಆಯ್ತು ಗುರುಜಿ. ತುಂಬಾ ಶುಕ್ರದಶ ನಡೀತಾ ಇದೆ. 5-9 ಕಾಂಬಿನೇಷನ್ ಯಾವಾಗಲೂ ನೀವು ಎಲ್ಲೋದ್ರೂ ಕೂಡ ನಿಮ್ಮ ಡ್ರೀಮ್ ಜಾಬ್ ಎಲ್ಲೂ ಕೂಡ ಅಲ್ಲಿ ಇಲ್ಲ. ಅಂದರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಡ್ರೀಮ್ ಜಾಬ್. ಅಲ್ಲೋಗಿ ಸೇರೋವರೆಗೂ ಡ್ರೀಮಲ್ಲಿ ಇರ್ತೀವಿ, ಆಮೇಲೆ ಹೋಗ್ಬಿಟ್ಟು ಆದಮೇಲೆ ಅವೇಕನ್ ಆಗ್ತೀವಿ. 5-9 ಕಾಂಬಿನೇಷನ್ ಯಾವಾಗಲೂ ಕೂಡ ದಿಸ್ ಈಸ್ ನಾಟ್ ಎ ಗುಡ್. ಅಂದರೆ ನೀವು ಆ ಡ್ರೀಮ್ ಜಾಬ್ಗೆ ಹೋದರೂ ಕೂಡ ಅಲ್ಲಿಂದ ಮತ್ತೆ ಇನ್ನೊಂದು ಡ್ರೀಮ್ ಹೋಗುತ್ತೆ. ಸೊ ಡ್ರೀಮ್ ಈಸ್ ಎ ನೆವರ್ ಎಂಡಿಂಗ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂದರೆ 9th ಹೌಸ್, 5th ಹೌಸು ಮತ್ತು 8th ಹೌಸು ನಿಮ್ಮ ಕರಿಯರಲ್ಲಿ ಮಿನಿಮಮ್ 10 to 15 ಕಂಪ್ನೀಸ್ ಚೇಂಜ್ ಮಾಡ್ತೀರಾ ಇನ್ ನೆಕ್ಸ್ಟ್ 5 to 10 ಇಯರ್ಸ್. 5 to 10 ಇಯರ್ಸ್ವರೆಗೂ ಮಿನಿಮಮ್ 10 to 15 ಕಂಪ್ನೀಸು ಅಸಮಾಧಾನದಿಂದ 5-9 ಬಂದಾಗ ನಾಟ್ ಅಟ್ ಒನ್ ಕಂಪನಿ, ಒಂದು ಕಂಪ್ನಿಗೆ ಇರಲ್ಲ ಅಂತ 5-9 ಕಾಂಬಿನೇಷನ್ ಹೇಳುತ್ತೆ. ಅದನ್ನು ಕಮ್ಮಿ ಮಾಡ್ಕೋಬೇಕು, ಹ್ಯಾಪಿನೆಸ್ ಇರಬೇಕು ಅಂತಂದರೆ ಅಲ್ಲಿ 8ನೇ ಮನೆ ಆಗಿರ್ತಕ್ಕಂಥ ಕೇತು. ಸೊ ಪ್ರತಿ ಗುರುವಾರ ವಿತೌಟ್ ಫೇಲ್ ಬಡವರಿಗೆ ಐದರ್ ಹುರುಳಿಕಾಳು ಅಥವಾ ಬಾಳೆಹಣ್ಣನ್ನು ದಾನ ಮಾಡ್ತಾ ಬನ್ನಿ. ಇಂಟೆನ್ಸಿಟಿ ನಿಮಗೆ ಅನ್ಹ್ಯಾಪಿನೆಸ್ ಇರ್ತಕ್ಕಂಥದ್ದು ಇದು ಕ್ಲಿಯರ್ ಆಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟು.
ಜಾಬಲ್ಲಿ ಉತ್ತಮವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, ಸ್ವಲ್ಪ ಅದಕ್ಕೆ ಸಾಂತ್ವನ ಸಿಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ಚಿಕ್ಕಮಂಗ್ಳೂರಿಂದ ಶ್ವೇತಾ ಅಂತ ಕಾಲ್ ಮಾಡ್ತಿರೋದು. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 15/5 ಹಾಂ 2011. ಓಕೆ, ಹುಟ್ಟಿದ ಸಮಯ 11:15 PM ನೈಟ್ ಮ್ಯಾಮ್. ಓಕೆ, ಹುಟ್ಟಿದ ಊರು ಚಿಕ್ಕಮಂಗ್ಳೂರೇ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ನಮಸ್ಕಾರ. ಹಾ ನಮಸ್ತೆ ಗುರುಜಿ. ಹೇಳಿ. ಅವನು ಸ್ಟಡೀಸ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವನು ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಓದ್ತಾ ಇಲ್ಲ, ಏನ್ ಮಾಡ್ಬೇಕಿತ್ತು, ಪರಿಹಾರ ಏನಾದ್ರು ಇದೆಯಾ, ಸೊಲ್ಯೂಷನ್ ಏನಾದ್ರು ಕೊಡ್ತೀರಾ ಅಂತ ಕಾಲ್ ಮಾಡಿದೆ. ಓಕೆ, ಹಾಗೆ ಕ್ಲಾಸಿಗೆ ಸೇರಿ, ಒಳ್ಳೆಯದಾಗುತ್ತೆ. ಓಕೆ ಫ್ರೀ ಕ್ಲಾಸಸ್ ಇದೆ ಈ ಸ್ಯಾಟರ್ಡೆ. ಓಕೆ, ಜ್ಯೋತಿಷ್ಯ ಭಾಳ ಸುಲಭ. 7,000 ರೂಪಾಯಿಗೆ ಅವ್ನು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದೊಂದು 1 ಮಿನಿಟಲ್ಲಿ ನಿಮಗೆ ಎಲ್ಲ ಗೊತ್ತಾಗಿ ನೀವು ಪರಿಹಾರ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಇಟ್ ಈಸ್ ಓನ್ಲಿ ಇಂಡಿಕೇಶನ್ ಹೇಗಿರುತ್ತೆ ಅಂತ. 2029ವರೆಗೂ ಕೂಡ ಅವ್ರಿಗೆ ರಾಹು ದಶೆ ಕಾಂಬಿನೇಷನ್ ಇದೆ. 3 ಕಾಂಬಿನೇಷನ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಒಂದು ಸಾಫ್ಟ್ವೇರ್ ಕಡೆ, ಎರಡನೇದು ಆರ್ಕಿಟೆಕ್ಟ್ ಆ್ಯಂಡ್ ಡಿಸೈನಿಂಗ್, ಯಾಕಂದರೆ 5th ಹೌಸ್ ಅವ್ರಿಗೆ ಕ್ರಿಯೇಟಿವಿಟಿ ಫೀಲ್ಡು ಜಾಸ್ತಿ ಇರುತ್ತೆ. ಹಾಗೆ ಅದ್ರ ಜೊತೆಗೆ 3ನೇ ಲೆವೆಲ್ಲು ನಿಮಗೆ ಹಣ ಸ್ವಲ್ಪ ಚೆನ್ನಾಗಿತ್ತು ಅಂತಂದರೆ ಮೆಡಿಸಿನ್ನು. ಈ 3 ಲೆವೆಲಲ್ಲಿ 1st, 2nd, 3rd ಕೊಟ್ಟಿದ್ದೀನಿ. ಓದ್ತಾರೆ, ಮುಗಿಸ್ತಾರೆ. ಗುರುದಶ 29 ಆದಮೇಲೆ 16 ವರ್ಷ ಗುರುದಶ ಅದ್ಭುತವಾಗಿರುತ್ತೆ. ಈಗ ಸದ್ಯಕ್ಕೆ ಕೇತು ಅವರಿಗೆ 5-9 ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಸೋಂಬೇರಿತನ ಇದ್ದೇ ಇರುತ್ತೆ, ಬಟ್ ಅದು ಮುಗಿಸ್ತಾರೆ. ಸಕ್ಸಸ್ ಅನ್ನೋ ಕಾಂಬಿನೇಷನ್ ಇದ್ದೇ ಇದೆ, ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಓಕೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ವೈಭವ್ ಅಂತ, ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಮನೆ ವಿಚಾರ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಸ್ತರಕ್ಕೆ ಹೋಗ್ತೀನಿ. ಸರಿ ಸರ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 44. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ಹೇಳಿ, ಏನು ವಿಚಾರ, ಯಾವ ವಿಚಾರ? ಗುರುಜಿ ಮನೆ ಕಟ್ಟೋ ವಿಚಾರ. ಈಗ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ, ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದು ಹೇಗೆ ಅದು ಫಿನಿಶ್ ಆಗುತ್ತಾ ಅಥವಾ ಹಿಂಗೆ ಡಿಲೇ ಆಗುತ್ತಾ ಹೇಗೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ಕೆಳಗಡೆ ಫೌಂಡೇಶನ್ ನಡೀತಾ ಇದೆ. ಆಯಿತು. ಇಲ್ಲಿ ಕಾಂಬಿನೇಷನ್ ಬಂದಿರತಕ್ಕಂಥ ಪ್ರಾಪರ್ಟಿ ವೆಹಿಕಲಲ್ಲಿ 1, ಆಮೇಲೆ 10, ಆಮೇಲೆ 2, 4 ಅನ್ನೋ ಕಾಂಬಿನೇಷನ್ ಬರಬೇಕು ನಮಗೆ. ಹಾಗೆ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು 3ನೇ ಮನೆ, 5ನೇ ಮನೆ, 10ನೇ ಮನೆ. ಸೊ 10 ಅಂತಂತಂದಾಗ ಶನಿಯ ಕಾಂಬಿನೇಷನ್ ಇರೋದ್ರಿಂದ ಅಲ್ಲಿ ಯಾವುದು ಗಲಾಟೆ ಆಗ್ದಂಗೆ, ಅಕ್ಕಪಕ್ಕ ಗಲಾಟೆ ಆಗ್ದಂಗೆ, ಸಮಸ್ಯೆ ಆಗ್ದಂಗೆ ಒಂದು ನೋಡ್ಕೊಳ್ಳಿ. ಯಾಕಂದರೆ ಏನಾರು ಮಾಡೋಕ್ಕೆ ಹೋದರೆ ನಿಲ್ಲಿಸೋದು, ಜನಗಳಿಗೆ ಹೊಟ್ಟೆ ಉರಿ ಜಾಸ್ತಿ. ಕಲಿಯುಗದಲ್ಲಿ ಹೈಯೆಸ್ಟ್ ಹೊಟ್ಟೆ ಉರಿ. ಅದೆಂಥದೋ ಹೇಳ್ತಾರೆ, ಬೆಂಕಿಯ ಉರಿನ ತಡ್ಕೊಬೋದಂತೆ ಕೈ ಇಟ್ಟರೆ, ಹೊಟ್ಟೆ ಉರಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಶನಿ 10ನೇ ಮನೇಲಿರೋದ್ರಿಂದ ಎಣ್ಣೆಯನ್ನು ದಾನ ಮಾಡಿ ಸಕ್ಸಸ್ ಆಗುತ್ತೆ. ಹಾಗೆ ದಶಾಭುಕ್ತಿಗಳಲ್ಲಿ ಶನಿ ದಶೆ ನಡೀತಾ ಇದೆ. ಶನಿ ದಶೆ ಕಾಂಬಿನೇಷನಲ್ಲಿ ಭುಕ್ತಿ ಶುಕ್ರ ಬರ್ತಾ ಇದೆ. 3 ಮತ್ತು 4 ಸೂರ್ಯ ಭುಕ್ತಿಲಿ ಬರುತ್ತೆ. ಇಲ್ಲಿಂದ ಶನಿ ಮತ್ತು ಸೂರ್ಯನ ಕಾಂಬಿನೇಷನ್ 2027, 28ರಲ್ಲಿ ಮುಗಿಸ್ತೀರ. 27-28 ಕಂಪ್ಲೀಟ್ ಆಗಿಬಿಡುತ್ತೆ, ಅಂದರೆ ಅಷ್ಟರೊಳಗೆ ಸೇರಿರ್ತೀರ. ಆ ಶುಕ್ರನಲ್ಲಿ ಬರ್ತಕ್ಕಂಥ ಒಂದು ಮಂಗಳ 2026 ಮಾರ್ಚ್ ಒಂದು ಟೈಮ್ ಇದೆ. ಅದು ಬಿಟ್ಟರೆ 2027 ಫೆಬ್ರವರಿ ಒಂದು ಟೈಮಲ್ಲಿ ಈ ಮನೆ ಕಂಪ್ಲೀಟ್ ಆಗುತ್ತೆ. ಸೊ ಹೇಳಿರ್ತಕ್ಕಂಥದ್ದು ದಾನ ಮಾಡಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಕೆಂಪು ದಾರ ಕಟ್ಕೊಳ್ಳಿ. ಮನೆ ಯಾರು ಕಟ್ತಾ ಇದ್ರೋ ಅವರು ಕೆಂಪು ದಾರ ಕಟ್ಕೊಳ್ಳಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಅನ್ಶಿತ್ ಸುಮೇದ್ ಅಂತ ಹೇಳಿ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗಂದು ಕೇಳಬೇಕಾಗಿತ್ತು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 4/7/2019. ಓಕೆ, 2019. ಹಾಂ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಮಧ್ಯಾಹ್ನ 3:42 ಮೇಡಮ್. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ಮೈಸೂರು ಮೇಡಮ್.
ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್, ಗುರೂಜಿ ಇದ್ದಾರೆ ಮಾತಾಡಿ. ಅವ್ರ ಬಗ್ಗೆ ಅದು ಕೇಳಬೇಕಾಗಿತ್ತು. ಅವನು ಮುಂದಿಂದು ಯಾವ ರೀತಿ ಇರುತ್ತೆ ಅವನು. ಅದಕ್ಕೆ ತಾನೇ ಈ ಕ್ಲಾಸ್ ಇರೋದು. ಏನು ಪ್ರಶ್ನೆ ಕೇಳ್ತೀರಿ ನೀವು? 6999ರಲ್ಲಿ ಜ್ಯೋತಿಷ್ಯ ಕಲಿತು ಒಂದು ಮುಂದಿನ ಹೆಂಗಿರುತ್ತೆ ಅಂತ ನೀವು ಅಪ್ಪ ಅನ್ನೋ ಯಾರೋ ಗೊತ್ತಿಲ್ಲ ನನಗೆ, ನೀವು ಹೇಳಿಲ್ಲ ಯಾರು ಅಂತ. ಹೌದು, ಅಪ್ಪನೇ. ಆ ಅಪ್ಪ ಆಗಿ ನೀವು ಫ್ಯೂಚರ್ ನಿಮ್ಮ ಬಗ್ಗೆನೂ ತಿಳ್ಕೊಂಡು ನಿಮ್ಮ ಮಗನ ಬಗ್ಗೆನೂ ತಿಳ್ಕೊಬೋದಲ್ವಾ? ನಿಮ್ಮ ಜೀವನದಲ್ಲಿ 7,000 ರೂಪಾಯಿ ದೊಡ್ಡದ ಅಂತ ಒಂದು 2 ನಿಮಿಷ ಈ ಫೋನ್ ಇಟ್ಟಾದ್ಮೇಲೆ ಆಲೋಚನೆ ಮಾಡಿ. 7,000 ರೂಪಾಯಿ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಕಲಿತು ನನ್ನ ಮಗಂದು ನಂದು ಜೀವನ ಚೆನ್ನಾಗಿ ಮಾಡ್ಕೊಳ್ಳೋಣ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರದ್ದು ಆಲೋಚನೆ ಮಾಡಿ. ನಿಮ್ಮ ಮಗನ ಫ್ಯೂಚರ್ ಕೇಳ್ತಾರೆ, ಏನು ಕಥೆನೋ. ಶನಿ ನಕ್ಷತ್ರದಲ್ಲಿ ಎಂಟಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಹಠ ಮತ್ತು ಅಥವಾ ಆರೋಗ್ಯ ಸಮಸ್ಯೆದಲ್ಲಿ ಎರಡರಲ್ಲೂ ಒಂದಿರುತ್ತೆ. ಶುಕ್ರ 8ನೇ ಮನೆ ತೋರಿಸೋದ್ರಿಂದ ಮೊಸರನ್ನು ನಿವಾಳಿಸ್ಬಿಟ್ಟು ಅವನಿಗೆ ದಾನ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಶನಿ 2, 3, 4 ಇರೋದ್ರಿಂದ ಸ್ವಲ್ಪ ಏಟುಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ನು ವಾಹನ ಅಪಘಾತಗಳು ತೋರಿಸ್ತಾ ಇದೆ. ಎಡಗಾಲಿಗೆ ಕರಿ ದಾರ ಕಟ್ಟಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಗುರುಜಿ ಕರೆ ಕಟ್ಟಾಗಿದೆ. ಈಗ ನಾನು ಅನ್ಕೊಳ್ತೀನಿ ವೀಕ್ಷಕರು ಪ್ರತಿ ಸರಿ ಕಾಲ್ ಮಾಡಿ ಅವ್ರ ಪ್ರಶ್ನೆ ಕೇಳ್ತಾರೆ ಅಂತ. ಅದೇ ಈ ಜ್ಯೋತಿಷ್ಯ ಶಾಸ್ತ್ರ ಕಲ್ತ್ರೆ ಪ್ರತಿ ಹಂತದಲ್ಲೂ ಅವ್ರ ಲೈಫಲ್ಲಿ ಬರೋ ಮುಂದಿನ ಯಾವ ಮನುಷ್ಯಗೆ ತಲೆಗಿನ ಹೆಚ್ಚಾಗಿ ಮನಸ್ಸಿಗೆ ಹೋಗುತ್ತೋ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ನಾನು ಹೇಳ್ತಕ್ಕಂಥದ್ದು, ಇಷ್ಟು ಜನ ಕೂತು ಕಲ್ತಿರ್ತಕ್ಕಂಥದ್ದು, ತೋರಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಮನಸ್ಸಿಗೆ ನಾಟ್ತಾ ಇಲ್ಲ. ಬಹುಶಃ ಅವ್ರ ತಲೆಯಲ್ಲಿ ಜ್ಯೋತಿಷ್ಯ ಅನ್ನೋದು ಕಷ್ಟ ಅಂತ ತಿಳ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ನಿಮ್ಮ ಜೀವನ ಕಷ್ಟದಲ್ಲಿದೆ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಕಷ್ಟದಲ್ಲಿದೆ. ಜ್ಯೋತಿಷ್ಯ ಆ್ಯಕ್ಚುಲಿ ಸುಲಭ. ಹೂವು ಎತ್ತದಷ್ಟು ಸುಲಭ ಜ್ಯೋತಿಷ್ಯ. ಹೂವು ಎತ್ತದಷ್ಟು ಸುಲಭ. ಆ ಹೂವು ಎತ್ತದಷ್ಟು ಸುಲಭ ಇರತಕ್ಕಂಥದ್ದನ್ನೇ ಜನ ಮೋಸ ಮಾಡ್ತಾ ಇರೋದು. ಬರೀ ಬಿಲ್ಡಪ್ಗಳು, ಬರೀ ಹೆದರ್ಸೋದೆ ಅರ್ಧ. ಇದ್ದರೆ ಚೆನ್ನಾಗಿಲ್ಲ ಅಂತ ಹೇಳೋಣ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ತುಂಬ ಜನ ಹಂಗಿದೆ ಹಿಂಗಿದೆ, ಆ ದೋಷ, ಕಾಳಹಸ್ತಿಗೆ ಹೋಗಿ, ಕುಕ್ಕೆಗೆ ಹೋಗಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ನೀವು ಅಲ್ಲಿ ಸರ್ಪ ಶಾಂತಿ ಮಾಡಿಸಿ, ಆಮೇಲೆ ಅಲ್ಲಿ ಅದು ಆಶ್ಲೇಷ ಬಲಿ ಮಾಡಿಸಿ, ಬರೀ ಭಯದ ಜೀವನದಲ್ಲಿ. ಇವತ್ತು ಹೇಗೆ ಆ ಧರ್ಮಸ್ಥಳದ ಎಲ್ಲ ಗೂಬೆ ಕೂರಿಸಿದ್ರು, ಧರ್ಮಸ್ಥಳದೆಲ್ಲ ಗೂಬೆ ಕೂರಿಸಿರ್ತಾನೆ ಎಲ್ಲನೂ ಒಬ್ಬರ ಮೇಲೆ, ಜ್ಯೋತಿಷ್ಯದ ಮೇಲೂ ಹಿಂಗೆ ಗೂಬೆ ಕೂರಿಸಿದ್ದಾರೆ ಜನ. ಸೊ ಅವ್ರು ಹೇಳಿದ್ದಕ್ಕೂ ಇಲ್ಲಿ ಜ್ಯೋತಿಷ್ ಬಗ್ಗೆ ಹೇಳ್ತಾ ಇರೋದಕ್ಕೆ ಏನು ಸಂಬಂಧ ಏನಿಲ್ಲ. ಅಲ್ಲಿ ಮಾಸಾಗಿ ಟಾರ್ಗೆಟ್ ಮಾಡಿದ್ರು, ಇಲ್ಲಿ ಇಂಡಿವಿಜುವಲಾಗಿ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ. ಜ್ಯೋತಿಷ್ಯದ ಜ್ಞಾನ ಇಲ್ಲದೆ ಇರೋರೆಲ್ಲನೂ ಕೂಡ ಜ್ಯೋತಿಷ್ಯ ಹೇಳ್ಕೊಂಡು ಆ ಒಂದು ವಿಚಾರನ ತಪ್ಪು ಮಾಡ್ತಾ ಇದ್ದಾರೆ. ದೋಷನೇ ಇಲ್ಲ, ಬರೆದಿಲ್ಲ ಗ್ರಂಥದಲ್ಲಿ, ದೋಷ ಬರೆದಿಲ್ಲ. ಭಗವದ್ಗೀತೆಯಲ್ಲಿ ದೋಷ ಅಂತ ಬರೆದಿದ್ದಾರೆ ಎಲ್ಲಾದರೂ. ನೀವು ಆಲೋಚನೆ ಮಾಡಬೇಕು. ಪಬ್ಲಿಕ್ ಇದ್ದಾರಲ್ಲ, ನೀವು ಆಲೋಚನೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಎಲ್ಲಾದರೂ ಕೂಡ ಮಾನವ ಮಾಡಿರ್ತಕ್ಕಂಥ ದೋಷಗಳು ಏನಿದೆಯೋ ಪರಿಹಾರ ಮಾಡ್ಕೋಬೋದು ಈ ಜನ್ಮದಲ್ಲಿ ಅಂತ ಎಲ್ಲರೂ ಪರಿಹಾರ ಅಂತ ಬರೆದಿದ್ದಾರ? ನಮ್ಮದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ಯಾವುದು ಹೇಳ್ತಾರೆ? ಭಗವದ್ಗೀತೆ. ಎಲ್ಲಿ ಹೇಳ್ತಾರೆ? ಎಲ್ಲ ನಮ್ಮ ಈಗ ಫೋನ್ ಮಾಡಿ ಹೆಂಗಿದೆ ಬಂದು ಕಲ್ತ್ಕೊಳ್ಳಿ, ನಿಮ್ಮ ಕರ್ಮ ನೋಡ್ಕೊಳ್ಳಿ ಅಂದರೆ ಬರಲ್ವಲ್ಲ. ಅದೇ ಬೇಕಾದ್ರೆ 7 ಲಕ್ಷ ಕೊಟ್ಟು ಒಂದು ಬಿಸ್ನೆಸ್ ಮಾಡಿಬಿಡ್ತಾರೆ ಜ್ಯೋತಿಷ್ಯ ನೋಡಿದ್ರೆ. 10 ಲಕ್ಷ ಲಾಸ್ ಆದರೂ ಪರವಾಗಿಲ್ಲ ಹೋಗ್ಬಿಡ್ತಾರೆ. ನಾನು ಮಾತ್ರ 7,000 ರೂಪಾಯಿ ಕೊಟ್ಟು ಕಲಿಯಲ್ಲ. 20 ಲಕ್ಷ ಹೋದರೂ ಪರವಾಗಿಲ್ಲ ನನಗೆ. ನನ್ನ ಮಗ ಹಾಳಾದರೂ ಪರವಾಗಿಲ್ಲ, ನಾನು ಜ್ಯೋತಿಷ್ಯ ಕಲಿಯಲ್ಲ. ನನ್ನ ಮಗಳು ಯಾರನ್ನಾರು ಕಟ್ಕೊಂಡು ಹೋಗಲಿ, ಒಳ್ಳೆಯವ್ರು ನೋಡಿ ಮಾಡ್ತೀನಿ. ಆಮೇಲೆ ಬರ್ತಾರೆ, ನಾನು ದುಡ್ಡು ನೋಡಿ ಮಾಡಿದೆ, ಲೆವೆಲ್ ನೋಡಿ ಮಾಡಿದೆ, ಒಳ್ಳೆ ದುಡ್ಡವರು ಅಂತ ಮಾಡಿದೆ, ಬಂದಾಗ ಚೆನ್ನಾಗೇ ಇದ್ದರು. ಆಮೇಲೆಲ್ಲ ಅವಳ ಜಾತಕದಲ್ಲಿ ತೋರಿಸ್ತಾ ಇರ್ತೀವಿ, ಇವ್ರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ನೋಡೋ ನೋಟ್ಗಳೆಲ್ಲ ತುಂಬ ಜನ ಬರ್ತಾರೆ. ಸರ್ ಆ ಥರ ಇರಲಿಲ್ಲ ಸರ್, ಅವರು ಸ್ಟಾರ್ಟಿಂಗಲ್ಲಿ ಏನು ನಿಮ್ಮ ಮಗಳೇ ಬೇಕು ನನಗೆ ಅಂತ ಕಾಲಿಟ್ಕೊಳಕ್ಕೆ ಬಂದುಬಿಟ್ರು. ಈಗ ನೋಡಿದ್ರೆ ನಾವು ಅವ್ರ ಕಾಲಿಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೆಲ್ಲ ಸ್ವಲ್ಪ ತಲೆ ಯೂಸ್ ಮಾಡಬೇಕು. ಇದು ಕರ್ಮಫಲ. ಶಾಸ್ತ್ರದಲ್ಲಿ ಕೈ ಬೀಸಿ ಕರೆಯುತ್ತೆ ಎಲ್ಲರೂ. ಈ ಜ್ಯೋತಿಷ್ಯ ಕಲೀರಿ, ನಿಮ್ಮ ಕರ್ಮ ನೋಡ್ಕೊಳ್ಳಿ ಅಂತ. ಕೆಲವ್ರಿಗೆ ಮಾತ್ರ ಅದೃಷ್ಟ ಬರುತ್ತೆ. ಆದರೆ ನನ್ನ ಕೆಲಸ ಗುರುವಾಗಿ ಎಲ್ಲರನ್ನೂ ಕರೆಯೋ ಕೆಲಸ. ಗುರುವಿನ ಕೆಲಸ ಅವನು ನಿರ್ಗತಿಕನೋ, ಗತಿಕನೋ, ಅಥವಾ ದುರುಳನೋ, ಅಥವಾ ಬುದ್ಧಿವಂತನೋ, ದಡ್ಡನೋ, ಎಲ್ಲರೂ ಕೂಡ ಇದನ್ನು ಶಾಸ್ತ್ರವನ್ನು ಕಲಿತು ಅವರವರ ಒಂದು ಜೀವನವನ್ನು ಸುಗಮಗೊಳಿಸೋಕ್ಕೆ ಒಂದು ಮಾದರಿ ನಕ್ಷತ್ರ ನಾಡಿ.
ನಕ್ಷತ್ರ ನಾಡಿ ಈಸ್ ನೋನ್ ಆ್ಯಸ್ ಮದರ್ ಆಫ್ ಆಲ್ ಅಸ್ಟ್ರಾಲಜಿ. ಈ ಮಂಗಳೂರು ಕಡೆ ಹೋಗ್ಬಿಡ್ಬೇಕು, ಅಷ್ಟಮಂಗಳ ಅಂತೆ, ಅದರಷ್ಟು ಬೋಗಸ್ ಇನ್ನೊಂದು ನಾನು ನೋಡೇ ಇಲ್ಲ ಲೈಫಲ್ಲಿ. ನಂಬರ್ 1 ಬೋಗಸ್ ಅದು. ಸುಮ್ಮನೆ ಅಲ್ಲಿ ಮಾಡಿಸೋರಿಗೆ ಒಂದು ಭೀತಿ ಮತ್ತು ಪ್ರೀತಿ, ಅದೆಲ್ಲ ಮಾಡಿಸ್ತಾರಲ್ಲ, ಅದೆಲ್ಲ ಮಾಡಿಸೋರಿಗೆ ಒಂದು ಪ್ರೀತಿ. ಯಾಕಂದರೆ ವೈಭೋಗ ಅದು. ವೈಭೋಗದಲ್ಲಿ ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ ನೋಡೋಕ್ಕೆ. ಈ ಸಖದ ಮಾಡ್ತಾರೆ, ಸೂಪರ್ ಸೂಪರ್ ಅಂತ, ಅದರಲ್ಲಿ ಏನಿರೋಲ್ಲ ಅಲ್ಲಿ. ಪ್ರೀತಿ ಮತ್ತು ವೈಭೋಗಕ್ಕೆ ಮಾರು ಹೋಗ್ತಾರೆ ಜನ. ಅಷ್ಟಮಂಗಳ ಪ್ರಶ್ನೆ ಅಂತ ಸೈಲೆಂಟಾಗಿ ಒಂದು ದೀಪ ಇಟ್ಟಲ್ಲಿ ಅಷ್ಟಮಂಗಳ ಪ್ರಶ್ನೆ ಹಾಕಿ, ಅಲ್ಲಿ ಕುಂಡಲಿ ಹಾಕಿ, ಅಲ್ಲೊಂದು ಬಂಗಾರದ ನಾಣ್ಯ ಇಟ್ಟು ಆ ಕವಡೆಗಳನ್ನ ಹಾಕ್ತಾರೆ. ಕವಡೆಗಳನ್ನ ಅಷ್ಟೊಂದು ಹಾಕಿ ಅಲ್ಲಿ ಇಟ್ಟು 4 ಇಡ್ತಾರೆ. 4 ರಾಶಿ ಅಂತ ಇಡ್ತಾರೆ. ಎಷ್ಟನೇ ರಾಶಿ ಬರುತ್ತೋ ಅಲ್ಲಿ ಲಗ್ನ ಮಾಡ್ಕೊಳ್ತಾರೆ. ಆ ಲಗ್ನದಿಂದ ಒಂದು ಹುಡುಗಿನ ಕರೀತಾರೆ, ಒಂದು ಮುಟ್ಟು ಅಂತ ಹೇಳ್ತಾರೆ, ಅದು ಮುಟ್ತಾರೆ. ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಾಂದಿ ಅಂತ ಅಲ್ಲೊಂದು ಆನೆ ಇಡ್ತಾರೆ. ಅದರದ್ದು ಸಬ್ಜೆಕ್ಟು ಈಸಿಯೆಸ್ಟ್, ನಮ್ಮ ನಕ್ಷತ್ರ ನಾಡಿಯಷ್ಟು ಲೆವೆಲ್ಗೆ ಬರೋದೇ ಇಲ್ಲ. ಅಷ್ಟಮಂಗಳ ಪ್ರಶ್ನೆ ನಮ್ಮ ನಕ್ಷತ್ರ ನಾಡಿ ಲೆವೆಲ್ಗೆ ಇಲ್ಲವೇ ಇಲ್ಲ. ಅಷ್ಟಮಂಗಳ ಪ್ರಶ್ನೆ ಭಾಳ ಹಿಂದಿನ ಕಾಲದ್ದು, ಎಲ್ಲಿ ಟೆಕ್ನಾಲಜಿ ಇರಲಿಲ್ವೋ, ಎಲ್ಲಿ ನಮ್ಮ ಏನಂತಾರೆ ಈ ನಾಲೆಜ್ ಅನ್ನೋದು ವಿಚಾರ ಇರಲಿಲ್ವೋ, ಅಲ್ಲಿ ಆ ಟೈಮಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಿಧಾನ ಮಾಡಿದ್ರು. ಇವತ್ತು ಜನಗಳಿಗೆ ಅದನ್ನು ಮೂಡ್ರು ಅಂತ ತಿಳ್ಕೊಳ್ತೀನಿ ನಾನು. ಇವತ್ತು ಇನ್ಸ್ಟೆಂಟಾಗಿ ಹಾಕಿದ ತಕ್ಷಣ ಜಾತಕ ಎಲ್ಲರದು ಬಂತಲ್ವಾ. ಈಗ ನಾನು ಇವತ್ತು ಎಷ್ಟೋ 4 ಜನ ಬಂದರು, 4 ಜನ ಜಾತಕ ಕೇಳಿದ್ರು, 3-4 ಕೇಳಿದ್ರು. ಆಲ್ಮೋಸ್ಟ್ 30 ಸೆಕೆಂಡ್ಸ್ ತೊಗೊಳ್ತಲ್ವ ಅವ್ರು ಕುಂಡಲಿ ಹಾಕೋಕ್ಕೆ. ಅದೇ 40 ವರ್ಷದಿಂದ ಹೋದಾಗ ಒಂದು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕರೆಕ್ಟಾಗಿ ಇಲ್ಲ, ಬನ್ನಿ ನಿಮ್ಮದು ಕ್ಯಾಲ್ಕುಲೇಟ್ ಮಾಡಬೇಕು, ಇದು ನಿಮ್ಮ ಜಾತಕ ತಗೊಂಬನ್ನಿ ಬರೆದಿರೋದು, ಇದ್ರ 2 ದಿವಸ ಬಿಟ್ಕೊಂಬನ್ನಿ ಅಂತಂದರೆ ಇವ್ನು ಕೂತ್ಕೊಂಡು ಬರಿಬೇಕಾಗಿತ್ತೆಲ್ಲ. ಅಷ್ಟಮಂಗಳನೂ ಕೂಡ ಇಷ್ಟೇನೇ, ಫುಲ್ಲು ಡಯಾಗ್ರಾಮ್ ಹಾಕಿ, ಇವತ್ತು ಮೊಬೈಲಲ್ಲೇ ಗ್ರಹಗತಿಗಳು ಎಲ್ಲಿ ಅಂತ ನೋಡಿ ಅಲ್ಲಲ್ಲಲ್ಲಿ ಆ ಗ್ರಹದ ಕಾಯಿಗಳಿಟ್ಟು, ಇವತ್ತು ಮಾಂದಿ ಎಲ್ಲಿ ಬರುತ್ತೆ ಅಂತ ಹೇಳಿ ಅಲ್ಲಿ ಆನೆ ಇಟ್ಟು, ಅಲ್ಲಿರ್ತಕ್ಕಂಥ ಕವಡೆಗೆ ಒಂದು ಸ್ವಲ್ಪ ಮಂತ್ರಗಳು ಹೇಳಿ ಎಷ್ಟು ಬರುತ್ತೋ ಕೈಯಲ್ಲಿ ತಗೊಂಡು ಅಲ್ಲಿ 4 ಇಟ್ಕೊಂಡು ಹೋಗ್ತಾರೆ. 4 ಇಟ್ಕೊಂಡ್ರೆ ಅಲ್ಲಿಂದ ಮೇಷದಿಂದ ಕರ್ಕಾಟಕದವರೆಗೂ ಒಂದು ಸೆಟ್ಟು, ಸಿಂಹದಿಂದ ವೃಶ್ಚಿಕದವರೆಗೂ ಒಂದು ಸೆಟ್ಟು 4, ಅಲ್ಲಿಂದ ಮತ್ತು ಧನುರಿಂದ ಮೀನದವರೆಗೂ ಒಂದು ಸೆಟ್ಟು. ಈ ಥರ ಇಟ್ಕೊಂಡು ಹೋಗ್ತಾರೆ. ಯಾವುದು ಉಳಿಯುತ್ತೋ ಆ ರಾಶಿನ ಲಗ್ನ ಮಾಡ್ಕೊಳ್ತಾರಲ್ಲಿ. ಇಷ್ಟೇ ಅಷ್ಟಮಂಗಳ ಪ್ರಶ್ನೆ. ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್. ದೇವ್ರು ಅಡ್ವಾನ್ಸ್ ಆಗಿದ್ದಾನೆ, ನೀವಿನ್ನೂ ಅಡ್ವಾನ್ಸ್ ಆಗಿಲ್ವಲ್ರಿ. ದೇವ್ರು ಅಡ್ವಾನ್ಸ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ, ನಮ್ಗಿಂತ ಅಡ್ವಾನ್ಸ್ ಅವರು. ಇಂಥ ಭೂಮಿನ ಕೊಟ್ಟಿದ್ದಾನೆ ಅಂದರೆ ಅಡ್ವಾನ್ಸ್ ಅಲ್ವಾ. ಇಂಥ ಅದ್ಭುತವಾಗಿರ್ತಕ್ಕಂಥ ಗ್ರಹಗಳು ಸೂರ್ಯನ ಸುತ್ತ ಇದೆಯಲ್ಲ, ಅಡ್ವಾನ್ಸ್ ಅಲ್ವಾ. ಇನ್ನೂ ಅಡುಗುಲಜ್ಜಿ ಥರ ನಾವು ಮೂಢನಂಬಿಕೆಯಲ್ಲಿದ್ದೀವಿ. ಭಕ್ತಿಗೆ ಪೂಜೆ, ಪರಿಹಾರಕ್ಕೆ ಪೂಜೆ ಅಲ್ಲ. ಭಕ್ತಿ ಪರಿಹಾರವನ್ನು ಸೂಚ್ಯಾಂಕ ಮಾಡುತ್ತೆ, ಆದರೆ ಭಕ್ತಿನೇ ಅಥವಾ ಪೂಜೆನೇ ಪರಿಹಾರ ಅಲ್ಲ. ಜ್ಯೋತಿಷ್ಯ ಕಲಿಯೋದು ಪರಿಹಾರ ನನ್ನ ಪ್ರಕಾರ. ಜ್ಯೋತಿಷ್ಯವನ್ನು ಕಲಿತಾಗ ಪರಿಹಾರ ಆಗುತ್ತೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ ಎಲ್ಲ ವೀಕ್ಷಕರು. ಅದಕ್ಕೆ ಈ ಫೀಸನ್ನು 7,000 ರೂಪಾಯಿಗೆ ಮಾಡಿದ್ದೀನಿ. ಅದ್ಭುತವಾಗಿರ್ತಕ್ಕಂಥ, ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟು ಜ್ಯೋತಿಷ್ಯ. ಎಲ್ಲರೂ ದುಡ್ಡು ಓಡ್ತಾ ಇದ್ದೀರಾ, ಎಲ್ಲರೂ ದುಡ್ಡು ಓಡ್ತೀವಿ, ನಾವು ಓಡ್ತಾ ಇದ್ವಿ, ಎಲ್ಲರೂ ಓಡ್ತಾ ಇದ್ದಾರೆ. ಆ ಓಡೋ ಸಂದರ್ಭದಲ್ಲಿ ನಮಗೆ ಮುಂದೆ ಬರ್ತಕ್ಕಂಥ ಒಂದು ಎಡರು ತೊಡರು ಅಂತ ಹೇಳ್ತೀವಿ, ಅದನ್ನು ನೋಡಿಕೊಂಡು ಸಮಾಧಾನ ಚಿತ್ತವಾಗಿ ಮುಂದಿನ ಹೆಜ್ಜೆ ಇಡಕ್ಕೆ ನಮಗೆ ದಾರಿದೀಪ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಆ ದೀಪವೇ ಜ್ಯೋತಿಷ್ಯ. ಅದು ಬಿಟ್ಟು ಮಕ್ಕಳಾಗಿಲ್ಲ ಪೂಜೆ ಮಾಡಿಸು, ಮದುವೆ ಆಗಿಲ್ಲ ಪೂಜೆ ಮಾಡಿಸು, ಗಂಡ ಸರಿ ಇಲ್ಲ ಪೂಜೆ ಮಾಡಿಸು, ಮಕ್ಕಳು ಮಾತು ಕೇಳ್ತಾ ಇಲ್ಲ ಪೂಜೆ ಮಾಡಿಸು, ಆಸ್ತಿ ಬರ್ತಾ ಇಲ್ಲ ಪೂಜೆ ಮಾಡಿಸು. ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲೂ ಗಲಾಟೆ ನಡೀತಾ ಇದೆ, ಕೋರ್ಟಲ್ಲೂ ಗಲಾಟೆ ನಡೀತಾ ಇದೆ, ವಿವಾಹದಲ್ಲಿ ಅದೆಲ್ಲ ವಿಚಾರ. ಇಷ್ಟೆಲ್ಲ ಕೂತ್ಕೊಂಡು ಮಹಿಳೆಯರು ಎಸ್ಪೆಷಲಿ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು. ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು. ಹೌದಲ್ವಾ? ಇದು ಹೇಳ್ತಾರೆ, ಅದೊಂದು ಸ್ವಲ್ಪ ಸತ್ಯ ಅನಿಸುತ್ತಲ್ವಾ? ಅದೇನು ಕುತ್ಕೊಂಡು ನೋಡೇ ಬಿಡೋಣ. ಎಷ್ಟೋ ಲಕ್ಷ ಖರ್ಚು ಮಾಡಿದ್ವಿ, ಅಲ್ಲಲ್ಲಲ್ಲಲ್ಲ ಹೋಗಿ 500 ರೂಪಾಯಿ ಕೊಟ್ಕೊಂಡ್ಬಂದ್ವಿ. ಇಷ್ಟೊತ್ತವರೆಗೆ ಒಂದು 50 ಸತಿ ಹೋಗಿದ್ದೀವಿ, ಆಲ್ರೆಡಿ ಒಂದು 10-15 ಸಾವಿರ ಆಗಿದೆ. ಯಾವುದೋ ಒಂದು 2-3 ಪೂಜೆ ಹೇಳಿದ್ವಿ, 30,000 ಆಗೋಯ್ತು. ನೋಡೇ ಬಿಡೋಣ, ಯಾಕೆ ಮದುವೆ ಆಗ್ತಾ ಇಲ್ಲ, ಯಾಕೆ? ಮತ್ತು ಒಂದೊಂದು ಸತಿ ಬೇಗ ಮದುವೆ ಆಗ್ತವೆ, ಮದುವೆ ಆದಮೇಲೆ ಜೀವನ ಚೆನ್ನಾಗಿರಲ್ಲ.
ತುಂಬಾ ಇಂಪಾರ್ಟೆಂಟ್ ಏನು ಅಂತಂದರೆ ಇಬ್ಬರ ಜಾತಕದ ಮಿಲನ ಮಾಡಬೇಕು. ಯಾವುದೇ ಕಾರಣಕ್ಕೂ ಮ್ಯಾಚ್ ಮೇಕಿಂಗಲ್ಲಿ 36 ಪಾಯಿಂಟ್ ಬರುತ್ತಲ್ಲ, ಅದು ಅದರಷ್ಟು ಸುಳ್ಳು ಇನ್ನೊಂದಿಲ್ಲ. ಅದರಲ್ಲಿ ನಾಡಿ ಕೂಟ ಅಂತಾರೆ, ಆ ನಾಡಿ ಈ ನಾಡಿ ಅಂತಾರೆ, ರಜ್ಜು ಅಂತ ಹೇಳ್ಬಿಡ್ತಾರೆ. ಉದರ ರಜ್ಜು ಬರಬಾರ್ದು, ಆ ರಜ್ಜು ಬರಬಾರ್ದು ಅಂತ, ಮಕ್ಕಳಾಗಲ್ಲ ಅಂತ. ಇವೆಲ್ಲ ಎಲ್ಲರೂ ಗ್ಯಾರಂಟಿ ಇದೆಯೇನ್ರಿ? ನಿಮ್ಮ ಹತ್ರ ನಾನು ಹೇಳೋದು, ಯಾರು ಈ ರಜ್ಜು ಕೂಟ, ಆ ಕೂಟ, ಈ ಕೂಟ, ಪಿಂಡ ಗಿಂಡ ಅಂತೆಲ್ಲ ಹೇಳ್ತಿರಲ್ಲ ನೀವು, ಆ ಪಿಂಡದಲ್ಲಿ ಯಾವ್ದಾರು ಒಂದು ಇಂಥವ್ರ ಜೊತೆ ಮದುವೆ ಆದರೂ ಇವರಿಗೆ ಈ ರಜ್ಜು ಬಂತು, ಇವ್ರಿಗೆ ಮಕ್ಕಳಾಗಿಲ್ಲ ಅಂತ ಒಂದು ಸ್ಯಾಂಪಲ್ ಅವ್ರ ಹತ್ರನೇ ಮಾತಾಡಿಸ್ಬಿಡಿ. ಹೌದು ನಮ್ಗೆ ಮಕ್ಕಳಾಗಿಲ್ಲ, ಯಾಕೆಂದರೆ ನಾವು ಮದುವೆ ಆದಾಗ ಇಂತಿಂಥದ್ದು ಎಲ್ಲೂ ಇಲ್ಲ, ಡೇಟಾ ಇಲ್ಲ. ದಶಾಭುಕ್ತಿಲಿ ಡೇಟಾ ಇದೆ ನಮ್ಮ ಹತ್ರ, ಬೇಕಾದಷ್ಟು ಡೇಟಾ ಇದೆ. ಇವತ್ತು ಎಷ್ಟೋ ಜನ ನಮ್ಮ ಮಾತಾಡ್ತಾರಲ್ಲ, ಅಸ್ಟ್ರಾಲಜಿ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ, ಈವೆಂಟ್ಸ್ ಕರೆಕ್ಟಾಗಿ ಬರುತ್ತೆ. ಇಷ್ಟು ಜನ ಮಾತಾಡೋಕ್ಕೆ ಸಾಧ್ಯನೇ, ಯಾಕೆಂದರೆ ಅವ್ರು ನೋಡ್ಕೋತಾ ಇದ್ದರೆ ಈ ಟೈಮಲ್ಲಿ ಕಷ್ಟ ಬಂತು, ಈ ಟೈಮಲ್ಲಿ ಇದು ಬಂತು, ಈ ಟೈಮಲ್ಲಿ ಇದು ಬಂತು, ಈ ಟೈಮಲ್ಲಿ ಇದಿಲ್ಲ. ಆ್ಯಕ್ಯುರೇಟ್. ಇದನ್ನೇ ನಾವು ಹಣೆ ಬರಹ ಅಂತ ಕರಿತೀವಿ. ಜ್ಯೋತಿಷ್ಯ ಅಂದರೆ ಹಣೆ ಬರಹ. ಸುಮ್ಮನೆ ಬೆಳಿಗ್ಗೆ ಕೂತ್ಕೊಂಡು ನೀನು ಆ ದೇವಸ್ಥಾನಕ್ಕೆ ಹೋಗ್ಬಾ, ಈ ರೀತಿ ಹೋಗ್ಬಾ, ಆ ರೀತಿ ಹೋಗ್ಬಾ, ಪರಿಹಾರಕ್ಕೆ ಓಡೋಗಿ ನೀವು ಭಕ್ತಿಯನ್ನು ಕಳ್ಕೊತಾ ಇದ್ದೀರಾ. ನನ್ನ ಮೂಲ ಉದ್ದೇಶ ಅದು, ಅರ್ಥ ಆಯ್ತಲ್ಲ? ತುಂಬ ಜನ ನನ್ನ ಉದ್ದೇಶ ತಪ್ಪು ತಿಳ್ಕೊಂಡಿದ್ದಾರೆ. ಏನಂತ? ಭಕ್ತಿ ದೇವ್ರ ಹತ್ರ ಹೋಗಿದ ತಕ್ಷಣನೇ ಅವ್ರು ಪರಿಹಾರ ಬೇಕು ಅಂದ್ಕೊಳ್ತಾರೆ. ಪರಿಹಾರ ಆಗದೆ ಇದ್ದಾಗ ಯಾವ್ದ್ರ ಮೇಲೆ ಕೋಪ ಬರುತ್ತೆ ನಮಗೆ? ದೇವ್ರ ಮೇಲೆ ಕೋಪ ಬರುತ್ತೆ. ಇದರಿಂದ ಏನಾಗ್ತಾ ಇದೆ? ನಮ್ಮ ಹಿಂದೂ ಧರ್ಮದ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ? ಇವತ್ತು ಯಾಕೆ ಒಂದು ಹಿಂದೂ ಧರ್ಮ, ಯಾವ್ದಾದ್ರು ಒಂದು ಧರ್ಮದಲ್ಲಿ 6 ಕೋಟಿ ಜನಸಂಖ್ಯೆ ಇದ್ದಾರೆ, ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಹಿಂದೂ ಧರ್ಮ ಅಂದರೆ ಇಟ್ಕೊಂಡು ಅಷ್ಟು ಕಿಚ್ಚು ಯಾಕಿಲ್ಲ ಅಂತಂದರೆ, ದೇವರುಗಳ ಮೇಲೆ ನಂಬಿಕೆ ಹೋಗಿರೋದೇ ತುಂಬ ಜನಕ್ಕಿರೋದು. ಧರ್ಮ ಅಂತ ಬಡ್ಕೋತಾರೆ ಎಲ್ಲರೂ. ಯಾರ್ಯಾರೋ ಡ್ರೆಸ್ ಹಾಕೊಂಬಂದು ಸಂಸ್ಥೆಗಳು ಇಂಡಿವಿಜುವಲ್ ಆಗಿ ನಮ್ಮ ಹಿಂದೂ ಧರ್ಮ ಹಾಗೆ ಹೀಗೆ ಉಳಿಸ್ಬೇಕು ಅಂತ ಫಸ್ಟ್ ತಿಳ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಅಂತ ನೋಡಿ. ಹಿಂದೂ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಹೋಗಿರ್ತಕ್ಕಂಥ ಕಾರಣವಾದರೂ ಏನು? ಹಿಂದೂ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಹೋಗಿರೋದೇ ನಾವು ಪೂಜೆ ಮಾಡಿದ್ವಿ, ಪುನಸ್ಕಾರ ಮಾಡಿದ್ವಿ, ನನಗೆ ಒಂದು ಪ್ರಮೋಷನ್ ಆಗಿಲ್ಲ, ನನಗೆ ಗಂಡ ಸರಿ ಇಲ್ಲ ಅಂತಂದು ಎಲ್ಲ ಇರೋ ಕಡೆ ಎಲ್ಲ ಹೋಗಿ ಬಂದು ಏನೂ ಆಗಿಲ್ಲ, ಅವೆಲ್ಲ ವೇಸ್ಟು, ಬಾಯಲ್ಲಿ ಬಂದಿರೋದೇ ಹೆಚ್ಚು. ಇವೆಲ್ಲ ಬಂದಾಗ ಆ ವ್ಯಕ್ತಿಗೆ, ಒಬ್ಬೊಬ್ಬ ವ್ಯಕ್ತಿಗೂ ಏನಾಗುತ್ತೆ? ಇಂಟ್ರೆಸ್ಟ್ ಹೋಗುತ್ತೆ. ಇಂಟ್ರೆಸ್ಟ್ ಹೋಗಿ ಭರವಸೆ ಹೋಗುತ್ತೆ. ಸುಮ್ಮನೆ ನಾವು ಹಿಂದೂ ಧರ್ಮದಲ್ಲಿ ಇದೀವಲ್ಲ ಅಂತ ಸುಮ್ಮನೆ ಇದ್ದೀವಿ ಹೊರತು ಒಳಗಡೆ ಕಿಚ್ಚಿಲ್ಲ. ಇನ್ನೊಂದು ಧರ್ಮದಲ್ಲಿ ನೀನು ದೇವರನ್ನ ಪ್ರೇ ಮಾಡು, ನೀನು ಪ್ರಮೋಷನ್ ಬರುತ್ತೆ ಅಂತ ಯಾವ ಧರ್ಮದಲ್ಲೂ ಎಲ್ಲೂ ಹೇಳಿಲ್ಲ. ಹಿಂದೂ ಧರ್ಮ ಮಾತ್ರ ಹೇಳೋದು. ಒಂದು ಸತಿ ನಾನು ಹಿಂದೂ ಧರ್ಮನ ಸರಿ ಇಲ್ಲ ಅಂತಲೇ ಹೇಳ್ತೀನಿ. ಸರಿಯೇ ಇಲ್ಲ ಹಿಂದೂ ಧರ್ಮ. ಕರ್ಮ ಅಂತ ಒಂದು ಕಡೆ ಹೇಳ್ತಾರೆ, ಆಮೇಲೆ ಪರಿಹಾರ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎರಡಕ್ಕೂ ಹೆಂಗೆ ಸಾಮಾನ್ಯವಾಗುತ್ತೆ? ನೀನು ಒಳ್ಳೇದು ಮಾಡಪ್ಪ, ನಿನಗೆ ಕರ್ಮ ಒಳ್ಳೇದು ಮಾಡು, ನಿಂಗೆ ತುಂಬ ಚೆನ್ನಾಗಾಗುತ್ತೆ ಅಂತ. ಏನು ಚೆನ್ನಾಗಾಗುತ್ತೆ? ನರಳ್ತಾನೇ ಇದ್ದಾರೆ ಅಲ್ವಾ? ಹೌದು. ಬೇರೆ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ನೀನು ಇಂಥ ದೇವ್ರನ್ನ ಪೂಜೆ, ಬೇರೆ ಧರ್ಮದಲ್ಲಿ ಇಂಥ ದೇವ್ರನ್ನ ಪೂಜೆ ಮಾಡು, ಈ ಥರ ನಡ್ಕೋ, ನೀನು ಕೋಟ್ಯಾಧೀಶ್ವರ ಆಗ್ತೀಯ ಅಂತ. ಇಲ್ಲಿ ಲಕ್ಷ್ಮೀ ಪೂಜೆ ಮಾಡು, ನೀನು ಕೋಟ್ಯಾಧೀಶ್ವರ ಆಗ್ಬಿಡ್ತೀಯ ಅಂತಾರೆ. ಅದಕ್ಕೆ ಆಗಿರ್ತಕ್ಕಂಥ ಒಂದು ವಿಚಾರಧಾರೆ ಇದೆ. ಎಲ್ಲವೂ ಕೂಡ ರಿಸಲ್ಟ್ ಓರಿಯೆಂಟೆಡ್ ಗಾಡ್ಸ್ ಆಗಿಬಿಟ್ಟಿದ್ದಾರೆ ನಾವೆಲ್ಲ. ವಿ ಆರ್ ಪ್ರೇಯಿಂಗ್ ಟು ರಿಸಲ್ಟ್ ಓರಿಯೆಂಟೆಡ್ ಗಾಡ್. ನೋಡಪ್ಪ, ಆಂಜನೇಯ ಪ್ರತಿ ದಿವಸ ನಾನು ಹನುಮಾನ್ ಚಾಲೀಸ ಹೇಳ್ತೀನಿ, ನನ್ನ ಗಂಡ ಸರೋಬೇಕು, ಹೊಡಿತಾನೆ ಮಾಡ್ತಾನೆ. ಪೀಪಲ್ ಆರ್ ಗೆಟಿಂಗ್ ಇನ್ ಟು ದಟ್ ನೋಡ್. ಹಾಗಿದ್ರೆ ಈ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಈಗ ಬಂದಿದ ತಕ್ಷಣ ಒಂದು ಹನುಮಾನ್ ಚಾಲೀಸ ಹೋಗಿದ ತಕ್ಷಣ ಹೋಗ್ಬಿಡುತ್ತಾ? ಮತ್ತು ಕರ್ಮ ಸವಿಬೇಕು ಅಂದರೆ ಏನರ್ಥ? ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಹಿಂದೂ ಧರ್ಮ ಸುಮ್ಮನೆ ನೀವು ಮಾತಾಡ್ತೀರ, ಮನಸ್ಸಲ್ಲಿದೆ. ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು ಅಷ್ಟೇ ಹಿಂದೂ ಧರ್ಮ ಅಂತ. ಆಮೇಲೆ ಎದ್ದೊಳಕ್ಕೆ ಬಂದರು ಅಂತಂದರೆ, ಬನ್ನಿ ಒಗ್ಗಟ್ಟು ಅಂತಂದರೆ ಒಬ್ಬಟ್ಟಿಗೆ ತಿನ್ನಕ್ಕೆ ಬರ್ತಾರೆ, ಒಗ್ಗಟ್ಟಿಗೆ ಬರಲ್ಲ. ಒಬ್ಬಟ್ಟಿಗೆ ನಂಬರ್ 1 ನಮ್ಮ ಜನ, ಒಗ್ಗಟ್ಟಿಗಿಲ್ಲ. ಇದು ಹಾಳಾಗಿರೋದೇ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪರಿಹಾರದ ಭರವಸೆ. ಎಲ್ಲಿವರೆಗೂ ನೀವು ಪರಿಹಾರದ ಭರವಸೆ ಕೊಡ್ತಾ ಇರ್ತೀರೋ, ಪ್ರತಿಯೊಂದು ನಿಮ್ಮ ಮನೇಲಿ ಪೂಜೆ ಮಾಡಿಸಿದಾಗ ಇಂಥ ಪೂಜೆ ಮಾಡಿಸಿ, ಇಂಥ ಹವನ ಮಾಡಿಸಿ, ನಿಮಗೆ ಕಷ್ಟಗಳೆಲ್ಲ ಹೋಗುತ್ತೆ ಅಂತ ಎಲ್ಲ ನಿಮ್ಮ ಡೈಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಕರ್ಮಗಳು ಕಮ್ಮಿ ಆಗುತ್ತೆ ಅಂತ ಯಾವತ್ತೂ ಹೇಳ್ತಾ ಬರ್ತೀರಾ ಎಲ್ಲ ಪುರೋಹಿತರು.
ಆವತ್ತಿನ ದಿವಸ ಹಿಂದೂ ಧರ್ಮದ ಮೇಲೆ ಬದಲಾವಣೆ ಆಗುತ್ತೆ. ಅದು ಬಿಟ್ಬಿಟ್ಟು ಇದನ್ನು ಮಾಡಿಸಿ ನಿಮ್ಮ ಕಷ್ಟಗಳು ಹೋಗುತ್ತೆ, ಇದನ್ನು ಮಾಡಿಸಿ ನಿಮ್ಮ ಕಷ್ಟಗಳು ಹೋಗುತ್ತೆ ಅನ್ನೋ ವರ್ಡನ್ನು ಸ್ವಲ್ಪ ಬದಲಾಯಿಸಿ. ನಿಮ್ಮ ಕಷ್ಟಗಳು ಹೋಗೋದಿಲ್ಲ, ಆದರೆ ನಿಮ್ಮ ಕಷ್ಟಗಳಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದವ್ರು ಮಾತ್ರನೇ ಹಿಂದೂ ಧರ್ಮನ ಕಾಪಾಡೋರು. ಸುಮ್ಮನೆ ಡೈರೆಕ್ಟಾಗಿ ಕಥೆ ಪುಸ್ತಕದಲ್ಲಿ ಏನು ಬರೆದಿದೆಯೋ ಇದನ್ನು ಓದಿ ಎಲ್ಲ ಕಷ್ಟಗಳು ಹೋಗುತ್ತೆ, ನಿಮಗೆ ಸುಖ ಸಮೃದ್ಧಿ ಬಂದ್ಬಿಡುತ್ತೆ. ಸುಮ್ಮನೆ ಮಾಡಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಒಂದು 10 ಜನ ಮಾಡಿಸ್ತಾರೆ, 7 ಜನಕ್ಕೆ ಒಳ್ಳೇದಾಗುತ್ತೆ, ಇನ್ನು 3 ಜನ ಡ್ರಾಪ್ ಆಗುತ್ತೆ. ಕಲೆಕ್ಟಿವ್ ಆಗಿ ಇಂಪ್ರೂವ್ಮೆಂಟ್ ಆಗಲ್ಲ ಅಷ್ಟೇ. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೇ ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಈಗಾಗಲೇ ನಾವು ಹೇಳಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಕೂಡ ವೀಕ್ಷಕರು ಕರೆ ಮಾಡಿ ಪ್ರಶ್ನೆ ಕೇಳ್ತಾ ಇದ್ರಿ. ಅದೇ ನೀವು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಹಂತದಲ್ಲೂ ನೀವೇ ಉತ್ತರವನ್ನು ಕಂಡುಕೊಳ್ಬೋದಾಗಿದೆ. ಸೊ ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಕೇವಲ 15 ದಿನದಲ್ಲಿ ನಿಮ್ಮ ಮನೇಲಿ ಕೂತು ನೀವು ಮತ್ತು ನಿಮ್ಮ ಕುಟುಂಬ ಸಮೇತದಲ್ಲಿ 6,999 ರೂಪಾಯಿಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸನ್ನು ಕಲಿಬೋದಾಗಿದೆ. ಸೊ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.